ಆಯೋಜಿಸಲಾಗಿತ್ತು. ವಿಶೇಷವಾಗಿ ದಸರಾ ಹೆಸರಿನ ಈ ಒಂದು ಚಿತ್ರಕಲಾ ಪ್ರದರ್ಶನದಲ್ಲಿ 35ಕ್ಕೂ ಹೆಚ್ಚು ನಾವು ಚಿತ್ರಪಟಗಳನ್ನು ಕೂಡ ಇಲ್ಲಿ ನಾವು ಕಾಣ್ಬೋದಾಗ್ತದೆ. ವಿಶೇಷವಾಗಿ ಒಂದು ವಿಡಿಯೋನ್ಮುಖ ಚಿತ್ರಕಲಾವಿದರಾಗಿರ್ಬೋದು, ನೃತ್ಯ ಚಿತ್ರಕಲಾವಿದರಾಗಿರ್ಬೋದು, ಹೀಗೆ ಅನೇಕ ಚಿತ್ರಕಲಾವಿದರ ಚಿತ್ರಪಟಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ವಿಶೇಷವಾಗಿ ಕ್ಯಾನ್ವಸ್ ಆಗಿರ್ಬೋದು, ಆರ್ಕ್ಯಾಲಿಕ್ ಆಗಿರ್ಬೋದು, ಹೀಗೆ ಅನೇಕ ರೀತಿಯಿಂದ ಚಿತ್ರಪಟಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಇದೊಂದು ವಿಶೇಷವಾಗಿರ್ತಕ್ಕಂತಹ ಒಂದು ಚಿತ್ರ ಪ್ರದರ್ಶನ ಅಂತಲೇ ಹೇಳ್ಬೋದಾಗಿದೆ. ಇದರ ಕ್ಯೂರೇಟರ್ ಆಗಿರ್ತಕ್ಕಂಥ ನೆಹನಾಜ್ ತಾಜ್ ಅಂತಕ್ಕಂಥವ್ರು ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಕೂಡ ಆಯೋಜಿಸಿದರೆ ಅವರು ನಮ್ಮ ನೆಹನಾಜ್ ತಾಜ್, ಫೌಂಡರ್ ಆ್ಯಂಡ್ ಕ್ಯೂರೇಟರ್ ಆಫ್ ದ ಕ್ರೊಮ್ಯಾಟಿಕ್ ಕಾನ್ಫ್ಲುಯೆನ್ಸ್. ನಾವು ದಸರಾ ಆರ್ಟ್ ಎಕ್ಸಿಬಿಷನ್ ಅಂತ ಆರ್ಗನೈಸ್ ಮಾಡಿದ್ದೀವಿ. ಕಲೆಕ್ಟಿವ್ 35 ಆರ್ಟಿಸ್ಟ್ ಇದ್ದಾರೆ ಈ ಗ್ರೂಪಲ್ಲಿ. ನಮಗೆ ನೀವು ಬಂದರೆ ನೋಡ್ಬೋದು, ನಮ್ಮ ಹತ್ರ ಪೆನ್ಸಿಲ್ ಸ್ಕೆಚಸ್, ರಿಯಲಿಸ್ಟಿಕ್ ಆರ್ಟ್ ವರ್ಕ್, ಮಂಡಲ ಆರ್ಟ್ ವರ್ಕ್, ಅಬ್ಸ್ಟ್ರಾಕ್ಟು, ಕ್ಯಾನ್ವಸ್ ಪೇಂಟಿಂಗ್, ಆಲ್ಮೋಸ್ಟ್ ಏನು ಆರ್ಟ್ ಫಾರ್ಮ್ಸ್ ಆಯಿತು ಎಲ್ಲ ಆರ್ಟ್ ಫಾರ್ಮ್ ಆರ್ಟಿಸ್ಟ್ ಹಾಕಿದ್ದಾರೆ ಇಲ್ಲಿ. ಅರೌಂಡ್ 140+ ಆರ್ಟ್ ವರ್ಕ್ಸ್ ಐತೆ. ಮತ್ತು ಸ್ಟಾರ್ಟಿಂಗ್ ಫ್ರಮ್ ಎನಿವೇರ್ 1000 rupees ಟು ಗೋಯಿಂಗ್ ಫಾರ್ವರ್ಡ್ ಎಲ್ಲ ಬಜೆಟ್ ರೇಂಜ್ಗೆ ಆರ್ಟ್ ವರ್ಕ್ ಸಿಗುತ್ತೆ. ಎಲ್ಲ ರೇಂಜ್ ಪಾಕೆಟ್ ಸೈಜ್ಗೆ ಎಲ್ಲ ಇದ್ರಿ ಆರ್ಟ್ ವರ್ಕ್ ಐತೆ. ಆಫೀಸ್ಗೆ, ಮನೆಗೆ ಎಲ್ಲ ಎಲ್ಲಿ ಬೇಕು ನಿಮ್ಗೆ ಆಗ್ಬೇಕಂತ ಅಲ್ಲೆಲ್ಲ ಆಗ್ಬೋದು ಸರ್. ಜಾಸ್ತಿ ಬ್ಯಾಂಗ್ಳೂರ್ ಆರ್ಟಿಸ್ಟೇ ಇರೋದು, 1 or 2 ಬೇರೆ ಜಾಗದಿಂದ ಬಂದು ಅಷ್ಟೇ. ಈ 35 ಚಿತ್ರಕಲಾವಿದರಲ್ಲಿ ಮತ್ತು ಸ್ಪೆಷಲಿ ಈ ಟೈಮ್ ನಾವು ಸ್ವಲ್ಪ ಆಟಿಸ್ಟಿಕ್ ಚಿಲ್ಡ್ರನ್ ಇದ್ದಾರೆ, ಅವ್ರಿಗೂ ಇನ್ಕ್ಲೂಡ್ ಮಾಡಿದ್ದೀವಿ. ಎಸ್ ತಾವು ಏನು ಹೇಳಕ್ಕೆ ಇಷ್ಟಪಟ್ಟು ವಾರಗಳ ಕಾಲ ನಡೆದಿದೆ, ತಾವು ಏನು ಹೇಳ್ತೀವಿ? ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸರ್. ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ, ತುಂಬ ಆಯಿತು ನಮಗೆ. ಮತ್ತು ಸುಮಾರು ಪೇಂಟಿಂಗ್ಸು ಸೇಲ್ ಆಯಿತು. ಡೆಫಿನೆಟ್ಲಿ ಯಾರು ನೋಡ್ತಾ ಇದ್ದೀರಾ ಬಂದು ನೋಡಿ, ಬಂದು ಏನಾದರೂ ಗಿಫ್ಟ್ ಮಾಡಬೇಕೆಂದ್ರೆ, ಏನಾದರೂ ನಿಮ್ಮ ಮನೆಗೆ ಬೇಕೆಂದರೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಈಗ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಐತೆ ಮತ್ತು ವಾಟ್ಸಪ್ ನಂಬರ್ ಐತೆ, ನೀವು ರೀಚ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ID ದ ಕ್ರೊಮ್ಯಾಟಿಕ್ ಕಾನ್ಫ್ಲುಯೆನ್ಸ್ ಅಂತ. ನಮ್ಗೆ ಕನೆಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಏನು ರಿಕ್ವೈರ್ಮೆಂಟ್ ಐತೆ ಆ ರಿಕ್ವೈರ್ಮೆಂಟ್ ನೋಡಿಕೊಂಡು ಆ ಆರ್ಟಿಸ್ಟ್ಗೆ ಕನೆಕ್ಟ್ ಮಾಡ್ತೀವಿ ಸರ್. ತಮ್ಮ ಮೊಬೈಲ್ 9611116850. ತಮ್ಮ ಇನ್ಸ್ಟಾಗ್ರಾಮ್ ಏನಿದೆ ಅಕೌಂಟ್? ದ ಕ್ರೊಮ್ಯಾಟಿಕ್ ಕಾನ್ಫ್ಲುಯೆನ್ಸ್ ಅಂತ. ಓಕೆ. Gopalakrishnan. I have come here to Dasara Art Exhibition in Bangalore at Karnataka Chitrakala Parishad. I have exhibited this for the second time here, and these are my artworks. They are made of acrylic on canvas, and it actually represents the spirituality, how human beings are connected to the cosmos, and how he gets the eternal health, and how he manages his life and ultimately reaches eternity. So this is my artwork, and I have few other artworks as well, which is exhibited in Chitrakala Parishad. I'm so honored to be here and to work with our curator Nehnaz. So this is the first you are going there? Yes, that's right. So Bangalore or what? Yeah, I have exhibited in Bangalore, I have exhibited in Mumbai and in the Sultanate of Oman as well. Okay, sorry. Hi, I'm Shilpi Dabral, a contemporary visual artist. I have been painting for quite many years. I was in UAE, in the vibrant city of Dubai, and from there I recently relocated to Bangalore. This is my first exhibition in Bangalore with Dasara Art, and the curator Nehnaz is really amazing. I usually love to paint on various themes, like heartfelt themes like women, then daily joys of life, and whatever we go through in our daily lives is what I generally paint. And my style is geometric abstraction and symbolism. So if you can see, most of my paintings have symbols in it which denote the feelings. Here I have exhibited my latest series, which is called Intuition Meets Intellect, which is a visual and emotional dialogue between heart and the mind. So every day we have a tussle between heart and mind. And how do we resolve that so that we can stay happy and calm during the day is what I have portrayed in these color. And I love vibrant colors, so that's how I project my artworks with. And one artwork definitely I would love to talk about. This is ನಮಸ್ಕಾರ, ನನ್ನ ಹೆಸರು ಶ್ರದ್ಧಾ ಸೋನಿ. ಮೈ ನೇಮ್ ಇಸ್ ಶ್ರದ್ಧಾ ಸೋನಿ. I am a landscape artist, and I do most of the paintings which is inspired from nature, as you can see, and I use vibrant colors in my paintings. And I have done so far 5 to 6 exhibitions in Bengaluru,
a different exhibition, and currently I'm exhibiting in Karnataka Chitrakala Parishad as part of Tessera Art Exhibition organized by the Chromatic Confluence. Please do visit the exhibition. Thank you so much. Namaskara. ಫ್ರೀಡಮ್ ಇದು ಮಾಡೋಂಥದ್ದು ಆ್ಯಂಡ್ ಇಲ್ಲಿದೆಯಲ್ಲ ಚಿತ್ರಸಂತೆ ಅಟೆಂಡ್ ಮಾಡಾದ್ಮೇಲೆ ನನಗೆ ಲೈಕ್ ಪ್ರೊಫೆಷ್ನಲಾಗಿ ಆರ್ಟೇ ತೊಗೊಬೇಕು ಅಂತ ಇದು ಮಾಡಿದಾಗ ಇದನ್ನು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ನೀವು ನೋಡ್ಬೋದು ಅದು ಬಿಯಾಂಡ್ ದ ಶೆಡ್ ಅಂತ ಬಿಯಾಂಡ್ ದ ಶೆಡ್ಡಿಂದ ಹೊರಗೆ ಬಂದು ಕಂಫರ್ಟ್ ಝೋನಿಂದ ಹೊರಗೆ ಬಂದು ಫ್ರೀಡಮ್ನ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ ಆ್ಯಂಡ್ ಇದು ಅನ್ಫೋಲ್ಡ್ ಅಂತ ಇದು ನೆಕ್ಸ್ಟ್ ಪಾರ್ಟ್ ಅದು ಅನ್ಫೋಲ್ಡ್ ಅಂದರೆ ಆ ನ್ಯೂನೆಸ್ನ ಸೊ ಆ ನ್ಯೂನೆಸ್ನ ಇದು ಮಾಡ್ತಿರ್ತಾರೆ ಲೈಕ್ ಪ್ರೆಸೆಂಟಲ್ಲಿ ಇದ್ದು ಆ ನ್ಯೂನೆಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ ಅನ್ಫೋಲ್ಡ್ ಆ್ಯಂಡ್ ಈ ಸೀರೀಸ್ ಫ್ಲವರ್ ಸೀರೀಸ್ ಬಂದ್ಬಿಟ್ಟು ಲೈಕ್ ಫ್ಲವರ್ ಎಮೋಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾರೆ ಆ ಸೀರೀಸ್ ಇಟ್ಸ್ ಡ್ಯಾನ್ಸ್ ಆಫ್ ಫ್ಲವರ್ಸ್ ಅಂತ ಸೀರೀಸ್ ಆ್ಯಂಡ್ ಬಂದ್ಬಿಟ್ಟು ಐ ಒಳಗೆ ಮಗು ಬಿಡೋದು ಹೆಲ್ಡ್ ಅಂತ ಲೈಕ್ ಮಗು ಲೈಕ್ ಇಟ್ಸ್ ಮಗು ರೆಪ್ರೆಸೆಂಟ್ಸ್ ಎಮೋಷನ್ ಲೈಕ್ ನಮಸ್ತೆ, ನಾನು ವಿದ್ಯಾದಿ ವೆಂಕಟಪ್ಪ. ನನ್ನ ಊರು ಬ್ಯಾಂಗ್ಳೂರೇನೆ. ಸೊ ನಾನು ಕಾಲೇಜ್ ಓದಿರೋದಿಲ್ಲೇ. ನಂದು 3 ಪೇಂಟಿಂಗ್ ಇದೆ. ಇದೆಲ್ಲ ಅಕ್ರಿಲಿಕ್ ಆನ್ ಕ್ಯಾನ್ವಸ್. ಇದು ಅರ್ಬನೈಸೇಷನ್ ಮತ್ತು ಗ್ಲೋಬಲ್ ವಾರ್ಮಿಂಗ್ ರಿಲೇಟೆಡ್, ಕಂಪ್ಲೀಟ್ಲಿ ಎನ್ವೈರ್ಮೆಂಟ್ ರಿಲೇಟೆಡ್. ಸೊ ಹೇಗೆ ಪ್ರಕೃತಿ ಮನುಷ್ಯನ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ 3 ಸೀರೀಸು ಮತ್ತು ಇದರಲ್ಲಿ ಅಂಡರಲ್ಲಿ ಮಾಡ್ತಾಯಿದ್ದೀವಿ. ಅಕ್ರಿಲಿಕ್ ಕ್ಯಾನ್ವಸ್ ಮೇಲೆ ಯೂಸ್ ಮಾಡಿರೋದು. ಇದು ಒಂದು ಮಿಕ್ಸ್ ಮೀಡಿಯಮ್ಮು. ಗ್ಲಾಸ್ ಪೇಂಟಿಂಗ್ ಕೂಡ ಯೂಸ್ ಮಾಡಿರೋದು. This is the first time you Artwork. These are my artworks. Okay. This is my first time in Bangalore. I do oil paintings, pencil sketches, soft pastels, and I have done all kinds of paintings, landscape, portraits, etc. And I'm glad to be here. This is first time, no? Yeah, I'm first time in Bangalore. Next plan, madam? Not yet. I have not given thought about it. So this is the first exhibition, or you have done somewhere else? I have done in Pune 2 months ago. Pune Balgandharva. So there was the same painting or different painting? These, same paintings. Same painting. Yes. What about the paintings name and all? It is like this you call? Paintings here, soft pastels, color pencils. I'm an artist. I mainly make mandalas, but this time what I've tried to do is I've tried to contemporize mandalas. These are my artworks here, and my whole insight into these is that I've taken references from textile design, because I have studied textile design, and there is a technique in textiles called quilt and patchwork, and that is how I've tried to break down the patterns right here. My medium of choice is gouache on paper, and this is the Tessera Art Exhibition, which is live till 28th, so hope to see you all here. Taught mandala artist. I've been creating for the last 8 years, and so this is my variation of the styles that I create. One realism with mandalas, one lippen art, and one dot art. So I just wanted to showcase the styles of art that I create usually. So this is now live at Tessera Art Exhibition at CKP. Hi everyone, I'm Prerna Sen. I'm a visual artist. I run my own art venture, which is called the Chavi Company. In this exhibition, I'm showcasing my artwork, which is called The Anatomy of Hope. Here I try to answer the question how hope would look like in today's climate crisis. Hope is not just a feeling, it has to be an action. So I try to answer the question of what the planet is going through. It is burning, it is melting, yet we are drowning in denial. It is a 4-painting series. The 4th painting got sold out on the first day, which is why I added another of my originals, which is called The 9 Balconies. In the 9 balconies, I try to show different lives which are separated by one wall. It is the first from my upcoming series, which is called Life in Boxes. Okay. ಮತ್ತು ಅವರಿಗೆ ಆರ್ಟ್ ಕಲಿಸಿ ಅವ್ರ ಆರ್ಟನ್ನು ಹೊರಗಡೆ ಮಾರಲಿಕ್ಕೆ, ಈಗ ಒಂದೊಂದು ಆರ್ಟು 50,000, ಒಂದೊಂದು ಆರ್ಟ್ 20,000, ಆ ದುಡ್ಡನ್ನು ಅವರಿಗೆ ಮಕ್ಕಳಿಗೆ ಕೊಟ್ಟು ಅವರಿಗೆ ಮುಂದಿನ ಅವ್ರ ಜೀವನಕ್ಕೆ ಅನುಕೂಲವಾಗಂತೆ ಮಾಡಿಕೊಡ್ತಾರೆ ಈ ಸ್ಕೂಲಲ್ಲಿ. ಯಾಕಂದರೆ ನೀವು ಕನ್ನಡದಲ್ಲಿ ಹೇಳಬೇಕಾದ್ರೆ ಬುದ್ಧಿಮಾಂದ್ಯತೆ ಅಂತ ಹೇಳ್ತಿರಲ್ಲ, ಅದನ್ನು ಆಟಿಸಮ್, ಬಟ್ ಆ್ಯಕ್ಚುಲಿ ಅದು ಬುದ್ಧಿಮಾಂದ್ಯತೆ ಅಲ್ಲ. ಆಟಿಸಮ್ ಅಂದರೆ ಅವರಿಗೆ ಸುಮಾರು ಬೇರೆ ಬೇರೆ ಒಂದು ಒಳ್ಳೆಯ ಗುಣಗಳಿರುತ್ತವೆ.
ಬಟ್ ಅದರಿಂದ ಅವರಿಗೆ ನಾರ್ಮಲ್ ಜನಕ್ಕಿಂತ ಸ್ವಲ್ಪ ಬೇರೆ ಇರ್ತಾರೆ ಅಷ್ಟೇ. ಬಟ್ ಅದರಲ್ಲಿ ಕೆಲವೊಬ್ಬರು ವಿಶೇಷತೆ ಇರುತ್ತೆ. ಈಗ ಈ ಮಕ್ಕಳಿಗೆ ಆರ್ಟಲ್ಲಿ ವಿಶೇಷತೆ, ಕೆಲವೊಬ್ರು ಒಂದೊಂದು ಥರ ಫಸ್ಟ್ ಬರೀ ಜೇಡ್ರ ಬಲೆ ಥರನೇ ಅವ್ನು ಮಾಡ್ತಾನೆ. ಅವ್ನು ಯಾವಾಗಲೂ ಮಾಡೋದು ಎಲ್ಲ ಆರ್ಟ್ ವರ್ಕ್ಗಳನ್ನು ಜೇಡ್ರ ಬಲೆ ಥರನೇ ಮಾಡೋದು. ಇವನು ಈ ಹುಡುಗ ಮಾಡಬೇಕು, ಈಗ ತನುಷ್ ಅಂತಂದರೆ ಅವನು ಕೆಲಸ ಮಾಡ್ತಾನೆ, ಆ ಥರ ಮಕ್ಕಳು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಅನಿಲ್ ಕುಮಾರ್ ಪುಲ್ಸೆ.